ರಾಜ್ಯಾದ್ಯಂತ ಇವತ್ತು ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಸರ್ಕಾರಿ ರಜೆಯನ್ನ ಘೋಷಿಸಲಾಗಿದೆ. ಎಲ್ಲಾ ವಿವಿಗಳ ಪರೀಕ್ಷೆಗಳು ಕೂಡ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಆಗಿದೆ. ಶ್ರೀಗಳು ಲಿಂಗೈಕ್ಯರಾದಂತಹ ಹಿನ್ನೆಲೆಯಲ್ಲಿ 3 ದಿನ ಶೋಕಾಚರಣೆಯನ್ನ ಘೋಷಣೆ ಮಾಡಲಾಗಿದೆ. ತುಮಕೂರಿನಲ್ಲಿ ಒಂದು ರೀತಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಇನ್ನು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವನ್, ನಿನ್ನೆ ರಾತ್ರಿ ಕೂಡ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ರು, ಇನ್ನೂ ಕೂಡ ಬರ್ತಾನೆ ಇದ್ದಾರೆ. ಅಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ, ಹಾಗೆ ಅಲ್ಲಿ ಸದ್ಯಕ್ಕೆ ವಾತಾವರಣ ಯಾವ ರೀತಿ ಇದೆ? ಅಂಕಿತಾ, ಸಿದ್ಧಗಂಗಾ ಶ್ರೀಗಳು ಅಂದ್ರೆ ಸಿದ್ಧಗಂಗೆಯ ಸಿದ್ಧ ಪುರುಷರು, ಸಿದ್ಧಗಂಗೆಯ ಮಹಾತ್ಮರು ಅಂತಾನೆ ಪ್ರಸಿದ್ಧಿ ಪಡೆದಂತಹ ಮಹಾತ್ಮರು ಅವರು. ಹೀಗಾಗಿ ಅವರ ಒಂದು ದರ್ಶನಕ್ಕೆ ರಾತ್ರಿಯಿಂದನೂ ಕೂಡ ತಡರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ಭಕ್ತ ಸಾಗರ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂತ ಭಕ್ತರು ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದ್ರು. ರಾತ್ರಿ ಅಷ್ಟು ಚಳಿ ಇದ್ರೂ ಕೂಡ ಯಾವ ಭಕ್ತರು ಕೂಡ ಶ್ರೀಗಳ ದರ್ಶನ ಇಲ್ಲದೆ ಹೋಗ್ಲಿಲ್ಲ. ಕೆಲವೊಂದಿಷ್ಟು ಜನ ಶ್ರೀಮಠದಲ್ಲೇ ತಂಗಿದ್ರು, ಇನ್ನು ಕೆಲವೊಂದಿಷ್ಟು ಜನ ಇಲ್ಲೇ ಒಳಗಡೆ ಬಂದು ಶ್ರೀಮಠದ ಆವರಣದಲ್ಲಿ ಏನು ಒಂದು ಪಾರ್ಥಿವ ಶರೀರವನ್ನ ಇಡಲಾಗಿದೆ ಶ್ರೀಗಳದ್ದು, ಬಂದು ಎಲ್ಲರೂ ಕೂಡ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಳಿಗ್ಗೆ ಮತ್ತೆ 4 ಗಂಟೆಯಿಂದ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಾಕಷ್ಟು ಜನ ಭಕ್ತರು ಬಂದು ಈಗ ಆಲ್ರೆಡಿ ಮತ್ತೆ ದರ್ಶನವನ್ನು ಪಡಿತಾ ಇದ್ದಾರೆ. ಮತ್ತೆ ಶ್ರೀಗಳ ಪಾರ್ಥಿವ ಶರೀರದ ಅಕ್ಕಪಕ್ಕದಲ್ಲಿ ಭಜನೆ ಮತ್ತೆ ಇತ್ಯಾದಿ ಗೀತೆಗಳನ್ನ ಹಾಡಲಾಗ್ತಾ ಇದೆ. ನಿರಂತರವಾಗಿ ನಿನ್ನೆಯಿಂದನೂ ಕೂಡ ಹಾಡಲಾಗ್ತಾ ಇದೆ. ಅನೇಕ ಗಣ್ಯಾತಿ ಗಣ್ಯರು ಬಂದು ಕೂಡ ಬೆಳಗ್ಗೆಯಿಂದಾನೇ ದರ್ಶನ ಪಡಿತಾ ಇದ್ದಾರೆ. ಮಠಾಧಿಪತಿಗಳು ಕೂಡ ಶ್ರೀಗಳ ಒಂದು ಪಾರ್ಥಿವ ಶರೀರದ ಅಕ್ಕಪಕ್ಕ ಉಪಸ್ಥಿತರಿರುವುದನ್ನ ತಾವು ಗಮನಿಸಬಹುದು. ಸಾಕಷ್ಟು ಜನ ಭಕ್ತಾದಿಗಳು ಬೇರೆ ಬೇರೆ ದೂರದ ಊರಿಂದನೂ ಬಂದರೂ ಕೂಡ ಇಲ್ಲಿ ಶ್ರೀಗಳ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಧನ್ಯರಾಗ್ತಾ ಇದ್ದಾರೆ. ತಾವು ಕ್ಯೂ ನೋಡಬಹುದು, ಎಷ್ಟು ದೊಡ್ಡದು. ಈ ಕಡೆನೂ ಕೂಡ ಕ್ಯೂ ಇರಬಹುದನ್ನ ಮತ್ತೆ ಇಲ್ಲಿ ನೋಡಬಹುದು. ತಾವು ರಾತ್ರಿ ಕೆಲವೊಂದಿಷ್ಟು ಜನ ಭಕ್ತಾದಿಗಳು ಬಂದು ಇಲ್ಲೇ ಉಳ್ಕೊಂಡಿರುವಂತದ್ದು, ಶ್ರೀಮಠದಲ್ಲೇ ತಂಗಿರುವಂತದ್ದು, ಕೆಲವೊಂದಿಷ್ಟು ಜನ ಶ್ರೀಮಠದ ಆವರಣದಲ್ಲೇ ಸ್ವಾಮೀಜಿಯವರ ಒಂದು ಪಾರ್ಥಿವ ಶರೀರದ ಮುಂದುಗಡೆನೆ ಇಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇರುವಂತದ್ದು. ಮತ್ತೆ ಕೆಲವೊಂದಿಷ್ಟು ಜನ ಕ್ಯೂ ಅಲ್ಲಿ ಬಂದು ಈಗ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು, ಬೆಳಿಗ್ಗೆ ಚಳಿ ಇದ್ರೂ ಕೂಡ ಎಲ್ಲ ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಶ್ರೀಗಳ ಅಂತಿಮ ದರ್ಶನವನ್ನು ಪಡಿತಾ ಇರುವಂತದ್ದನ್ನ ನೋಡಬಹುದು. ಮತ್ತೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಶ್ರೀಗಳ ದರ್ಶನವನ್ನು ಪಡಿತಾ ಇದ್ದಾರೆ. ಬೇರೆ ಬೇರೆ ಭಾಗ, ರಾಜ್ಯದ ವಿವಿಧ ಭಾಗಗಳಿಂದನೂ ಕೂಡ ಆಗಮಿಸಿದ್ದಾರೆ. ಹೊರ ರಾಜ್ಯಗಳಲ್ಲಿರುವಂತಹ ಶ್ರೀಮಠದ ಭಕ್ತರು, ಸ್ವಾಮೀಜಿಯವರ ಭಕ್ತರು ಇರಬಹುದು, ಮತ್ತೆ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಿಂದ ಕೆಲವೊಂದು ಜನ ಬಂದಿದ್ದಾರೆ. ಮತ್ತೆ ಹಳೆ ಮೈಸೂರು ಭಾಗದ ಜನ ಇರಬಹುದು, ಕರಾವಳಿ ಕರ್ನಾಟಕದ ನಿಂದನೂ ಕೂಡ ಕೆಲವೊಂದು ಜನ ಭಕ್ತರು ಬಂದಿದ್ದಾರೆ. ಸೊ ರಾತ್ರಿಯಿಂದನೂ ಕೂಡ ಭಕ್ತರ ಸಂಖ್ಯೆ ಕಡಿಮೆ ಆಗಿಲ್ಲ ಅಂಕಿತಾ. ಸಾಕಷ್ಟು ಜನ ಭಕ್ತರು ಬಂದು ಆಗಮಿಸಿ ಶ್ರೀಗಳ ಒಂದು ಅಂತಿಮ ದರ್ಶನವನ್ನು ಪಡಿತಾ ಇರುವಂತದ್ದು ಅಂಕಿತಾ. ಭಕ್ತಾದಿಗಳನ್ನ ಯಾರನ್ನಾದ್ರೂ ಮಾತನಾಡಿಸುವಂತ ಪ್ರಯತ್ನ ಮಾಡಬಹುದಾ? ಯಾಕಂದ್ರೆ ಸಾಕಷ್ಟು ಹೊತ್ತು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡಿತಾ ಇದ್ದಾರೆ, ಅವ್ರನ್ನ ಮಾತನಾಡಿಸಬಹುದಾ ಪವನ್? ಖಂಡಿತ ಭಕ್ತಾದಿಗಳನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲೇ ಭಕ್ತಾದಿಗಳಿದ್ದಾರೆ, ಮಾತಾಡಿಸ್ತೀನಿ. ಎಲ್ಲಿಂದ ಬಂದಿರೋದು ಸರ್? ನಾವು ಬಳ್ಳಾರಿ ಡಿಸ್ಟಿಕ್ ಇಂದ ಬಂದಿರೋದು ಸರ್. ಶ್ರೀಮಠದ ವಿದ್ಯಾರ್ಥಿನ ಮೊದಲಿಂದ? ಮೊದಲಿಂದ 5ನೇ ಕ್ಲಾಸಿಂದ SLC ವರೆಗೂ ಇಲ್ಲೇ ಓದಿದ್ದೀನಿ. ಇಲ್ಲೇ ಪ್ರಸಾದ ವ್ಯವಸ್ಥೆ ಎಲ್ಲ ಫ್ರೀಯಾಗಿ ಅನ್ವಯಿಸಿ ಊಟ ಮಾಡಿ ಇವತ್ತು ತಂದೆ ದರ್ಶನ ಮಾಡಕ್ಕೆ ಬಂದಿದ್ದೀನಿ ಸ್ವಾಮಿ. ಇಲ್ಲೇ ತುಮಕೂರು. ಮುಂಚೆಯಿಂದಲೂ ಮಠಕ್ಕೆ ಬರ್ತಾ ಇದ್ದೀವಿ, ತುಂಬಾ ವರ್ಷದಿಂದಲೂ ಬರ್ತಾ ಇದೀವಿ. ತುಂಬಾ ನೋವಾಗಿದೆ ಸ್ವಾಮಿ ನಮ್ಗೆ. ನಾವು ನೋಡಕ್ಕೆ ದರ್ಶನ ಮಾಡಕ್ ಬಂದಿದ್ದೀವಿ ತುಮಕೂರಿಂದ. ಸರ್, ನಾವು ಹಾವೇರಿಯಿಂದ ಆಡೂರು ಗ್ರಾಮದಿಂದ ಬಂದಿರೋದು. ಹಳೆ ಮಠದ ವಿದ್ಯಾರ್ಥಿಗಳು ಇಲ್ಲೇ ಕಲ್ತಿದ್ದೇವೆ. ನಾವು ಇಲ್ಲೇ ಕಲ್ತಿದ್ದೇವೆ. ಸರ್, ಅವ್ರು ಮಾಡಿದ್ದು ನಮ್ಗೆ ಒಂದೊಂದಲ್ಲ, ಅವರಿಂದ ಒಂದು ಜೀವನ ರೂಪಿಸ್ಕೊಳ್ಳೋದಂದ್ರೆ ಇಲ್ಲೇ ನಾವು
ಅವರಿಂದ ಒಂದು ಅಕ್ಷರ ಕಲ್ತಿದ್ದೇವೆ. ಊಟ ಎಲ್ಲ ಒಂದು ವ್ಯವಸ್ಥೆ ಬಹಳ ಸೂಪರ್ ಆಗಿದೆ. ಏನಪ್ಪಾ ಅಂದ್ರೆ ಅವ್ರು ಇವತ್ತು ನಮ್ಮನ್ನು ಬಿಟ್ಟು ಹೋಗ್ತಾ ಇದಾರೆ ಅನ್ನೋದು ಒಂದು ದುಃಖ ಎಲ್ಲೋ ಒಂದ್ ಕಡೆ ಹರಡ್ತಾ ಇದೆ. ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಯಾವುದೇ ರೀತಿಯಿಂದಾದ್ರೂ ಒಂದು ರೂಪದಿಂದಾದ್ರೂ ಒಂದು ಒಳ್ಳೆ ಉದ್ಯೋಗ ಸೇರ್ತಾರನ್ನೋ ನಂಬಿಕೆ ನಮ್ಮ ಹತ್ರ ಇದೆ. ನಾವು ಸೇರಿದ್ದೀವಿ. ವಿಶ್ವಕಂಡ ಆಧುನಿಕ ಬಸವಣ್ಣ ಇವರು, ನಂತರ ಶಿವನ ಇನ್ನೊಂದು ಅವತಾರವೇ ನಮ್ಮ ಸಿದ್ಧಗಂಗಾ ಗುರುಗಳು. ನಾವು ಹಾವೇರಿಂದ ಆಡೂರಿಂದ ಇಲ್ಲಿ 5 ವರ್ಷ ನಾವು ಇಲ್ಲೇ ಶಾಲೆ ಕಲ್ತಿದ್ದು. ನಮಗೆ ಇನ್ನೂ ಬುದ್ಧಿಯರು ಇನ್ನೂ ಇರ್ಬೇಕಾಯ್ತು ಅನ್ಬೇಕಾಯ್ತು. ನಾವು ಮಠದ ಹಳೆಯ ವಿದ್ಯಾರ್ಥಿ ಆಗಿದ್ದು 2004ನೇ ಇಸ್ವಿಯಲ್ಲಿ 10ನೇ ಕ್ಲಾಸ್ ಅನ್ನ ಹೈಸ್ಕೂಲ್ ಅಲ್ಲಿ ಮುಗಿಸಿದ್ದೀನಿ. ಇವತ್ತು ಸ್ವಾಮೀಜಿಯವ್ರನ್ನ ಕಳ್ಕೊಂಡಿದ್ದಕ್ಕೆ ಬಹಳ ನಷ್ಟ ಆಗಿದೆ. ಇಂಥ ಬಹಳ ಅವರ ಆಶೀರ್ವಾದದಿಂದ ನಾವು ಎಲ್ಲ ಚಲೋ ಆಗೈತೆ ಅಂತ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್. ನೋಡಿದ್ರಲ್ಲ ಅಂಕಿತ, ಭಕ್ತರು ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ರಾಜ್ಯದ ಹೊರಗಡೆ ಇರುವಂತಹ ಭಕ್ತರು ಕೂಡ ಬಂದಿದ್ದಾರೆ. ಸೊ ಬೇರೆ ಬೇರೆ ಅಂದ್ರೆ ಅಂತಿಮವಾಗಿ ಶ್ರೀಗಳ ದರ್ಶನವನ್ನು ಪಡೆದು ಬಿಡೋಣ ಅನ್ನುವಂತ ನಿಟ್ಟಿನಲ್ಲಿ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು ಕೂಡ ಈಗ ಆಲ್ರೆಡಿ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ರಾತ್ರಿ ಇಡೀ ದರ್ಶನವನ್ನು ಪಡೆದಿದ್ದಾರೆ ಅಂಕಿತ. ಎಸ್, ಭಕ್ತಾದಿಗಳ ಮಾತು ಕೇಳ್ತಾ ಇದ್ರೆ ಪವನ್, ಅದರಲ್ಲಿ ಮುಕ್ಕಾಲು ಭಾಗ ಭಕ್ತಾದಿಗಳು ಮಠದ ಹಳೆ ವಿದ್ಯಾರ್ಥಿಗಳೇ ಆಗಿರುವಂಥದ್ದು. ಅದನ್ನು ನೋಡ್ತಾ ಇದ್ರೆ ಎಷ್ಟು ಮಕ್ಕಳ ಜೀವನವನ್ನು ರೂಪಿಸಿದ್ದಾರೆ ಶ್ರೀಗಳು, ಅದಕ್ಕೆ ಅಡಿಗಲ್ಲಿಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಇವತ್ತು ಕೂಡ ಉಚಿತ ರೈಲು ವ್ಯವಸ್ಥೆ, ಬಸ್ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಂತಿಮ ದರ್ಶನಕ್ಕೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ